Welcome to Get Solutions. This is your Lokesh. So in this session we are going to discuss the concept of that is capital rationing. ಯಾಕಂತಂದ್ರೆ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಕ್ಯಾಪಿಟಲ್ ರೇಷನಿಂಗ್ ಬೇಸ್ ಮೇಲೆ ಕೇಳಿದ್ದಾರೆ. ಸೊ ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಬೇಸ್ ಮೇಲೆನೂ ನಿಮಗೆ ಅದರಲ್ಲೇ ಕೇಳಿದ್ದಾರೆ. ಓಕೆ, ಸೊ ಐ ವಿಲ್ ಸಾಲ್ವ್ ಯು ದ ಪ್ರಾಬ್ಲಮ್ ಆಫ್ಟರ್ ದಿಸ್ ಎಕ್ಸ್ಪ್ಲನೇಷನ್. ಓಕೆ, ಸಿ ವಾಟ್ ಡು ಯು ಮೀನ್ ಬೈ ದ ಕ್ಯಾಪಿಟಲ್ ರೇಷನಿಂಗ್? ಸೊ ಈಗ ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ನ ಅನಾಲಿಸಿಸ್ ಮಾಡಿದ್ವಿ. ಯಾವುದ್ರ ಬೇಸ್ ಮೇಲೆ? ಬೇಸ್ಡ್ ಆನ್ ದಿ ಡಿಫ್ರೆನ್ಷಿಯಲ್ ಬೇಸ್ ಮೇಲೆ, ಅಥವಾ ನಾವು ನೆಕ್ಸ್ಟ್ ಇನ್ಫ್ಲೇಷನ್ ಕನ್ಸಿಡರೇಷನ್ ಮಾಡಿ ಇನ್ಫ್ಲೇಷನ್ ಫ್ಯಾಕ್ಟರ್ ಅಫೆಕ್ಟ್ ಆದರೆ ಯಾವ ಥರ ಇನ್ವೆಸ್ಟ್ಮೆಂಟ್ನ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಅನಾಲಿಸಿಸ್ ಮಾಡಿದ್ದೀವಿ. ಸೊ ಸಿಮಿಲರ್ಲಿ ವಿ ಹ್ಯಾವ್ ಟು ಅನಲೈಸ್ ಆ್ಯಂಡ್ ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ದಿ ನೆಸಸರಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ದಟ್ ಈಸ್ ಬೇಸ್ಡ್ ಆನ್ ದಿ ಕ್ಯಾಪಿಟಲ್ ರೇಷನಿಂಗ್. ಸೊ ಕ್ಯಾಪಿಟಲ್ ರೇಷನಿಂಗ್ ಮೇಲೆ ಇನ್ವೆಸ್ಟ್ಮೆಂಟ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್. ಸೊ ಬಿಫೋರ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಇನ್ವೆಸ್ಟ್ಮೆಂಟ್ ಅಂಡರ್ ಕ್ಯಾಪಿಟಲ್ ರೇಷನಿಂಗ್, ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ನೋ ವಾಟ್ ಡು ಯು ಮೀನ್ ಬೈ ದ ಕ್ಯಾಪಿಟಲ್ ರೇಷನಿಂಗ್, ರೈಟ್? ಸಿ ದ ಕ್ಯಾಪಿಟಲ್ ರೇಷನಿಂಗ್ refers to the choice of an investment. Okay, so the capital budgeting, the concept itself says that selecting the best proposal which gives the maximum profitability for the business concern, right? So all the techniques will be going to deal with the selection of the proposals or a particular portfolio sector, right? So this capital rationing is also deals with the selection of the best proposal, that is a investment proposal. But we are going to consider the different factors, that is constraints, while selecting the investment proposal, because ultimately the selected proposal will be going to give a best profitability for the business concern, right? So based on the return on investment only, the maximum business concerns will be going to select the investment proposal. So while selecting the investment, we have to focus on the constraints. So constraints, that means the return on investment and various economic conditions and life of an asset or project and like that. So we have to consider the various factors for selecting the best proposal or particular portfolio sector. Okay, so why we are going to and how we are going to consider these constraints, in the sense that is in terms of majorly under capital rationing, in terms of a given size of a capital expenditure. ನಮ್ಮ ಹತ್ರ ಬಡ್ಜೆಟ್ ಅಥವಾ ಕ್ಯಾಪಿಟಲ್ ಮೇಲೆ ಎಷ್ಟು ಎಕ್ಸ್ಪೆಂಡಿಚರ್ ಅಥವಾ ಎಕ್ಸ್ಪೆನ್ಸ್ ಮಾಡ್ತೀವೋ ಆ ಬಡ್ಜೆಟ್ ಬೇಸ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕ್ಯಾಪಿಟಲ್ ರೇಷನಿಂಗ್ ಹೇಳುತ್ತೆ. ಓಕೆ, ಸೊ ಐ ವಿಲ್ ಟೆಲ್ ಯು ದ ಎಕ್ಸಾಂಪಲ್ ಹೌ ದಿಸ್ ಕಾನ್ಸೆಪ್ಟ್ ವಿಲ್ ಬಿ ಸ್ಯಾಟಿಸ್ಫೈ ದಿ ಎಕ್ಸ್ಪ್ಲನೇಷನ್. ಓಕೆ, ಸೊ ಯಾವ ಥರ ಈ ಸೈಜ್ ಆಫ್ ಕ್ಯಾಪಿಟಲ್ ಬಂದ್ಬಿಟ್ಟು ಕ್ಯಾಪಿಟಲ್ ರೇಷನಿಂಗಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ನಾವು ಇವಾಗ ನೋಡೋಣ. ಓಕೆ, ಸೊ but the major objective of this capital rationing is to select the combination, that is selecting the combination of the project. ಈಗ ಒಂದು 1 lakh ಅಥವಾ 2 lakh ಇದೆ ಅಂತ ಹೇಳಿದ್ರೆ ಆ 2 lakh ಅಲ್ಲಿ ಎಷ್ಟು ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಬಹುದು ಅಂದರೆ ಮೋರ್ ದ್ಯಾನ್ 1 ಅಥವಾ ಮೋರ್ ದ್ಯಾನ್ 2 ಈ ಪ್ರಾಜೆಕ್ಟ್ನ ಕಾಂಬಿನೇಷನ್ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಬಹುದಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಕ್ಯಾಪಿಟಲ್ ರೇಷನಿಂಗ್ ನಮಗೆ ಹೇಳ್ಕೊಡುತ್ತೆ. ಕಾಂಬಿನೇಷನ್ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡೋದ್ರ ಜೊತೆಗೆ, ಸೊ we have to think while selecting the proposal that proposals will give the maximum return or maximum profitability to the business concern ಕೊಡುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ನೋಡಿ ಕ್ಯಾಪಿಟಲ್ ರೇಷನಿಂಗಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್, ಕ್ಯಾಪಿಟಲ್ ರೇಷನಿಂಗಲ್ಲಿ ಡಿಫ್ರೆಂಟ್ ಪ್ರಪೋಸಲ್ಸ್ನ ಸೆಲೆಕ್ಟ್ ಮಾಡುವಾಗ ನಮಗೆ ಅವೈಲಬಲ್ ಕ್ಯಾಪಿಟಲ್ ಬಜೆಟ್ ಎಷ್ಟಿದೆ ಅದ್ರ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಕನ್ಸಿಡರ್ ದಿ ಡಿಫ್ರೆಂಟ್ ಕನ್ಸ್ಟ್ರೈಂಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಬೇಸ್ಡ್ ಆನ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಯಾವುದು ಹೈಯೆಸ್ಟ್ ರಿಟರ್ನ್ ಇರುತ್ತೋ ಅದ್ರ ಬೇಸ್ ಮೇಲೆ ನಾವು ಸೆಲೆಕ್ಟ್ ಮಾಡ್ತೀವಿ. NPV ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಬೇಸ್ಡ್ ಆನ್ NPV ಹೈಯೆಸ್ಟ್ ಯಾವುದಿರುತ್ತೋ ಅದ್ರ ಬೇಸ್ ಮೇಲೆ ನಾವು ಪ್ರಾಜೆಕ್ಟ್ನ ಪ್ರಪೋಸಲ್ ಅಥವಾ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಪೇ ಬ್ಯಾಕ್ ಪೀರಿಯಡ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಯಾವುದು ಲೀಸ್ಟ್ ಇಯರ್ ಇರುತ್ತೋ ಅದ್ರ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತೀವಿ. ವಿ ಆರ್ ಕನ್ಸಿಡರಿಂಗ್ ದಿ ಕನ್ಸ್ಟ್ರೈಂಟ್ಸ್ ಬೇಸ್ಡ್ ಆನ್ ದಿ ಅವೈಲಬಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಬಜೆಟ್ ಇದೆ ಅದ್ರ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಐ ವಿಲ್ ಟೆಲ್ ಯು ವೈಲ್ ಎಕ್ಸ್ಪ್ಲೇನಿಂಗ್ ದಿ ಪ್ರಾಬ್ಲಮ್. ಓಕೆ, ಸೊ ಈಗ ಕ್ಯಾಪಿಟಲ್ ರೇಷನಿಂಗ್ ಇಷ್ಟೇ ಕಾನ್ಸೆಪ್ಟು. ಸೊ ಅವ್ರು ಯಾವುದ್ರ ಬೇಸ್ ಮೇಲೆ ಆದರೂ ಕೊಟ್ಟಿರಲಿ, ಫಸ್ಟ್ ಯು ಹ್ಯಾವ್ ಟು ಡೂ ದ ರ್ಯಾಂಕಿಂಗ್. ಸೊ ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಕನ್ಸಿಡರ್ ದಿ ಸೈಜ್ ಆಫ್ ಕ್ಯಾಪಿಟಲ್, ದೆನ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಪ್ರಪೋಸಲ್ಸ್ ಒನ್ ಬೈ ಒನ್ ಬೇಸ್ಡ್ ಆನ್ ದಿ ಅವೈಲಬಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಓಕೆ, ಸೊ ಇದು ಕ್ಯಾಪಿಟಲ್ ರೇಷನಿಂಗ್ ಅಂತ. ಓಕೆ, ಸೊ ಐ ವಿಲ್ ಟೆಲ್ ಯು ದ ಎಕ್ಸಾಂಪಲ್ ನಾವು ಹೌ ದಿಸ್ ವಿಲ್ ವರ್ಕೌಟ್ ಇನ್ ದ ಪ್ರಾಬ್ಲಮ್. Just assume there are 3 projects. ಓಕೆ, ಸೊ ಈ 3 ಪ್ರಾಜೆಕ್ಟ್ಸ್ಗೂ ಅಥವಾ 3 ಪ್ರಾಜೆಕ್ಟ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹೇಳಿದ್ರೆ, ಪ್ರಾಜೆಕ್ಟ್ ಎ ಅಸ್ಯೂಮ್ 1 lakh rupees ಬೇಕು ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಆ್ಯಂಡ್ ಸಿಮಿಲರ್ಲಿ ಪ್ರಾಜೆಕ್ಟ್ ಬಿ ರಿಕ್ವೈರ್ 1,20,000 rupees ಆ್ಯಂಡ್ ಸಿಮಿಲರ್ಲಿ ಪ್ರಾಜೆಕ್ಟ್ ಸಿ ರಿಕ್ವೈರ್ 80,000 ಬೇಕು ಅಂತ ಹೇಳ್ಬಿಟ್ಟು ನಾವು ಅಸಂಪ್ಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಅದೇ ಥರ ಈ ಎಕ್ಸಾಂಪಲಲ್ಲಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಏನಾದರೂ ಕೊಟ್ಟಿದ್ದರೆ, let's assume internal rate of return 23.02% and 25% for project B and 23% for project
ಸಿ ಅಂತ ಹೇಳ್ಬಿಟ್ಟು ಅಸಂಪ್ಷನ್ ಮಾಡ್ಕೊಳ್ಳೋಣ. ಸೊ ಈ ಥರ ಅಸಂಪ್ಷನ್ ಮಾಡ್ಕೊಂಡಿದ್ದಾದಮೇಲೆ ಸೊ ಇನ್ ಕೇಸ್ ಏನಾದರೂ ನೀವು ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಂತಂದ್ರೆ ಯಾವ್ದ್ರ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತೀರಾ, ದಟ್ ಈಸ್ ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಟು ಮೇಕ್ ಎ ರ್ಯಾಂಕಿಂಗ್, ರೈಟ್. ಸೊ ಫಸ್ಟ್ ರ್ಯಾಂಕಿಂಗ್ ಬೇಸ್ ಮೇಲೆ ನಾವು ಯಾವ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳ್ತೀವಿ. ಸೊ ಈಗ ಫಸ್ಟ್ ರ್ಯಾಂಕ್ ಪ್ರಾಜೆಕ್ಟ್ ಬಿಗೆ ಹೋಗುತ್ತೆ ಬಿಕಾಸ್ 25%, ಆ್ಯಂಡ್ ಸೆಕೆಂಡ್ ರ್ಯಾಂಕ್ ಪ್ರಾಜೆಕ್ಟ್ ಎಗೆ ಹೋಗುತ್ತೆ ದಟ್ ಈಸ್ 23.02, ಆ್ಯಂಡ್ ಥರ್ಡ್ ರ್ಯಾಂಕ್ ಅಲ್ಟಿಮೇಟ್ಲಿ ಗೋಸ್ ಟು ಪ್ರಾಜೆಕ್ಟ್ ಸಿ ಬಿಕಾಸ್ 23% ಇಸ್ ದ ಲೀಸ್ಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಓಕೆ, ಸೊ ಈಗ ರ್ಯಾಂಕಿಂಗ್ ಮಾಡ್ಕೊಂಡಿದ್ದೀವಿ ಕ್ಯಾಪಿಟಲ್ ರೇಷನಿಂಗಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್, ಅಂಡರ್ ಕ್ಯಾಪಿಟಲ್ ರೇಷನಿಂಗ್ ರ್ಯಾಂಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ನೆಸೆಸರಿ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ಓಕೆ, ಸೊ ಈಗ ರ್ಯಾಂಕಿಂಗ್ ಮಾಡ್ಕೊಂಡಿದ್ದಾದಮೇಲೆ ದ ಕ್ಯಾಪಿಟಲ್ ರೇಷನಿಂಗ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ದಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ದಟ್ ಈಸ್ ಅವೈಲಬಲ್ ಕ್ಯಾಪಿಟಲ್ ಬಡ್ಜೆಟ್. ಲೆಟ್ಸ್ ಫೋಕಸ್ ಆನ್ ದಿ ಕ್ಯಾಪಿಟಲ್ ಬಡ್ಜೆಟ್ ಆ್ಯಂಡ್ ಹೌ ಇಟ್ ವಿಲ್ ಬಿ ಗೋಯಿಂಗ್ ಟು ಹೆಲ್ಪ್ಫುಲ್ ಟು ಟೇಕ್ ದ ನೆಸೆಸರಿ ಡಿಸಿಷನ್. ಅಸ್ಯೂಮ್ ಐ ಹ್ಯಾವ್ ಓನ್ಲಿ 1 lakh rupees, ನನ್ನ ಹತ್ರ 1 lakh rupees ಮಾತ್ರ ಇದೆ. Okay, so according to capital rationing concept, this 1 lakh rupees I have, only 1 lakh rupees I have. So this is nothing but capital expenditure, or it is also called as capital budget, or it is also called as budget. ನನ್ನ ಹತ್ರ ಬಡ್ಜೆಟ್ 1 lakh rupees ಇದೆ. ಸೊ ಬೇಸ್ಡ್ ಆನ್ ದಿ ಸೈಜ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬೇಸ್ಡ್ ಆನ್ ದಿ ಸೈಜ್ ಆಫ್ ಕ್ಯಾಪಿಟಲ್ ಬಡ್ಜೆಟ್, ಐ ಆಮ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ದಿ ಡಿಫ್ರೆಂಟ್ ಪ್ರಪೋಸಲ್ಸ್. ಈಗ 1 lakh rupees ಇದೆ. ಸೊ ಬೇಸ್ಡ್ ಆನ್ ರ್ಯಾಂಕಿಂಗ್ ಬೇಸ್ ಮೇಲೆ ನಾನು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ದಟ್ ಈಸ್ ಪ್ರಾಜೆಕ್ಟ್ ಬಿ ಬಿಕಾಸ್ ಇಟ್ ಹ್ಯಾಸ್ ಎ ಫಸ್ಟ್ ರ್ಯಾಂಕ್, ಬಟ್ I need to spend 1,20,000 rupees, but I have only 1 lakh rupees. ಆದ್ದರಿಂದ ನಾನು ಈ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಿಕಾಸ್ 1 lakh ಮಾತ್ರ ಇದೆ, ಇಲ್ಲಿ 1,20,000 rupees ಬೇಕಾಗುತ್ತೆ. ಸೊ ಸಿಮಿಲರ್ಲಿ 1 lakh ಇಂದ ನಾನು ನೆಕ್ಸ್ಟು ಪ್ರಾಜೆಕ್ಟ್ ಎನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ಬಿಕಾಸ್ ಪ್ರಾಜೆಕ್ಟ್ ಎಗೆ 1 lakh rupees ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ನನ್ನ ಹತ್ರನೂ 1 lakh rupees ಇದೆ. ಓಕೆ, ಸೊ ಕ್ಯಾಪಿಟಲ್ ರೇಷನಿಂಗ್ ಅದನ್ನೇ ಹೇಳೋದು, ಬೇಸ್ಡ್ ಆನ್ ದಿ ಅವೈಲಬಲ್ ಕ್ಯಾಪಿಟಲ್ ಬಡ್ಜೆಟ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಪ್ರಪೋಸಲ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ಇದೇ ಥರ ನಾವು ಸಾಲ್ವ್ ಮಾಡ್ತಾ ಬರೋಣ. ದೆನ್ ಯು ವಿಲ್ ಗೆಟ್ ಎ ಬೆಟರ್ ಐಡಿಯಾ ರಿಗಾರ್ಡಿಂಗ್ ಕ್ಯಾಪಿಟಲ್ ರೇಷನಿಂಗ್. ಓಕೆ, ಸೊ ನೆಕ್ಸ್ಟ್ ಸೆಷನಿಂದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ.